ಹಾಯ್ ಎಲ್ಲರಿಗೂ ಶುಭೋದಯ. ಇವತ್ತಿನ ಲಾಗ್ ಏನಪ್ಪ ಅಂದರೆ ಇವತ್ತು ಆಗಸ್ಟ್ 14ನೇ ತಾರೀಕು 15ನೇ ತಾರೀಕಿಗೆ ಕೆಲಸಕ್ಕೆಲ್ಲ ರಜೆ ಇರುತ್ತೆ. ಅದಕ್ಕೆ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಾವು ಸಾಯಂಕಾಲ ಹೇಳ್ತೀನಿ. ಟ್ರಿಪ್ ಹೋಗ್ತಾ ಬನ್ನಿ. ಇವಾಗ ಕೆಲ್ಸಕ್ಕೆ ಹೋಗ್ಬಿಟ್ಟು ಸಾಯಂಕಾಲ ಟ್ರಿಪ್ ಹೋಗ್ತೀವಿ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ನಾವು ಇಷ್ಟು ಜನ 5 ಜನ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. ಇವಾಗ 5 ಜನ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ. ಬನ್ನಿ ಫಸ್ಟ್ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ನೋಡೋಣ. ನೋಡಿ, ಇವಳು ಫಸ್ಟ್ನೇ ಫ್ರೆಂಡು, ಇವಳು ಸೆಕೆಂಡ್ನೇ ಫ್ರೆಂಡು, ಇವಳಿಂದ ನಾನು ಹೋಗ್ಬೇಕಾಗಿರೋದು. ಅಲ್ವಾ ಫ್ರೆಂಡ್ ಅವ್ರು ಮಾಡ ಬಾರ ರಜೆ. ಇವಾಗ ಎಲ್ಗೆ ಈಗ ಫಸ್ಟು ಅಂತ ಎಲ್ಗೆ ಅಂತ ಹೇಳ್ಬಿಡ. ಫಸ್ಟು ಅಲ್ಲಿ ಬಾ ಫಸ್ಟ್ ಎಲ್ಗೆ ಅಂತ ಹೇಳ್ಬಿಡಿ. ಇವಾಗ ಫಸ್ಟು ಸೌದತ್ತಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಬಸ್ ಸ್ಟಾಪ್ಗೆ ಹೋದ್ರೆ ಯಾವ ಬಸ್ ಎಲ್ಲಿಗೆ ಹೋಯ್ತದೆ ಅಂತ ಫಸ್ಟ್ ಸಿಗ್ತದೆ ಅಲ್ಲಿಗೆ ಹೊರಡ್ತಾ ಇರೋದು. ಕೂತ್ಕೋತೀರಾ? ಕೂಡ ಏನೋ ಒಂದು ಇಂಟರ್ವ್ಯೂ ಕೊಡು ಗೈಸ್. ಇವಾಗ ಸೌದತ್ತಿ ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಇನ್ನು 2-3 ಕಿಲೋಮೀಟ್ರ್ ಇದ್ದದಂತೆ ಸೌದತ್ತಿ. ಟೀ ಕುಡ್ಕೊಂಡು ಸೌದತ್ತಿಗೆ ಹೊರಡ್ತಾ ಇದ್ದೀವಿ. ಇವಾಗ ಎಲ್ಲ ನಾಚ್ಕತ್ತವ್ರೆ. ಅಡ್ರೆಸ್ ಹೇಳೋಕೆ ನಾನು ಹೇಳ್ತೀನಿ. ಇವಾಗ ಮೆಜೆಸ್ಟಿಕ್ಗೆ ಬಂದುಬಿಟ್ರೆ ಮೆಜೆಸ್ಟಿಕ್ಕಿಂದ ಹುಬ್ಳಿ ಬಸ್ ಹತ್ತಿದ್ರು ಸೌದತ್ತಿಗೆ ಬರ್ಬೋದು. ಅಥವಾ ಸೌದತ್ತಿಗೆ ಡೈರೆಕ್ಟಾಗೂ ಬಸ್ ಸಿಗುತ್ತೆ. ಸೌದತ್ತಿಗೆ ಮಿಸ್ ಆದರೆ ಹುಬ್ಳಿ ಬಸ್ ಹತ್ರಿ ಬಂದು ಸೌದತ್ತಿ ಸೇರ್ಬೋದು. ಯಲ್ಲಮ್ಮನ ತಾಯಿ ನೋಡ್ಬೋದು. ಯಲ್ಲಮ್ಮ ತಾಯಿ ಇನ್ನೂ ಸಿಕ್ಕಲಿಲ್ಲ, ನೋಡಲಿಲ್ಲ. ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ ಆಟೋದಲ್ಲಿ ಎಲ್ಲರೂ. ಗೈಸ್ ಏನಂತ ಕರ್ಕ ಬಂದಿರೋದು ಈ ಪಾರ್ಟಿ. ನಮ್ಮನ್ನ ತೋರಿಸ್ಬಿಡ್ತೀನಿ ರೀ ನಾನು. ನೋಡಿ ಗೈಸ್, ಈ ಪಾರ್ಟಿ ಕರ್ಕ ಬಂದ್ಬಿಟ್ಟು ಬಿದ್ರೆ ತಪ್ಪಿಸ್ಕೊಂಡ್ರೆ ನನ್ನ ಏನಂತ ಹೇಳ್ತೀನಿ, ಬಿದ್ರೆ ತಪ್ಪಿಸ್ಕೊಂಡ್ರೆ ನಾನಂತೂ ಎತ್ತಲ್ಲ ಅಂತ ಹೇಳ್ತಿದ್ದೆ. ನೋಡಿ ಗೈಸ್, ಆ ಥರ ಹೇಳ್ತಾರ. ಹೌದು ಹೌದು ಅಂದ್ರೆ ಬಿಡ್ತೀವ ಗೈಸ್ ನಾವು. ಇವಳನ್ನ ಚೆನ್ನಾಗಿ ಇಲ್ಲಿ ಸೌದತ್ತಿ ಒಳ್ಳೆಯದ ಬಿಟ್ಬಿಟ್ಟು ಆಯ್ತಾಯ್ತು. ಎಲ್ಲಪ್ಪ ಅವರು ಬಂದ್ರೆ ಬೇಗ. ಲತಾ ಬಾ. ಎಲ್ಲ ಲತಾ ನೋಡಿ ಗೈಸ್, ಬಸ್ಸಲ್ಲಿ ಬ್ಯುಸಿ ಇದ್ರು. ಇವಾಗ ಎಲ್ಲ ಫ್ರೀ ಆಗವ್ರೆ. ಜೋಕೊಳ ಕಲ್ಯಾಣಿ. ತೋರ್ಸು. ಇದು ಹಾಕೋದು ನೋಡಿ ಗೈಸ್, ಇವರು ಮೇಕಪ್ ಜಾಸ್ತಿ. ಬಿಬಿ ಕ್ರೀಮ್ ಅದು ಈಗ ಬಂಗೈತಲ್ವ ನಮ್ಗೆ, ಕವರ್ ಅಲ್ಲಿ ಅಂತ ಸುಮ್ಮನೆ ಕವರ್ ಆಯ್ತದೆ. ಅದೆಂತ ಕ್ರೀಮ್ ತೋರ್ಸ. ಇವ್ರು ನೋಡಿ ಗೈಸ್, ಇದು ಮೇಕಪ್ ಯಾವ ಥರ ಮೊಕ್ಕೆ ದೋಸೆ ಮೇಕಪ್ ಮಾಡ್ಕೊತಾಳೆ ಗೈಸ್. ಯಾರು ಜೋಗಳ ಬಾವಿಲಿ ಸ್ನಾನ ಮಾಡ್ಕೊಂಡು ದರ್ಶನಕ್ಕೆ ಹೋಯ್ತಮ್ಮಿ. ಗೈಸ್, ಇವಾಗ ಯಲ್ಲಮ್ಮನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಸಾಧ್ಯವಾದರೆ ಯಲ್ಲಮ್ಮನ ತಾಯಿನ ತೋರಿಸ್ತೀನಿ. ಇವ್ರನ್ನ ಏನವ ಹಿಡ್ದು ಸಾಕಾಯ್ತದಲ್ಲ. ನಾವು ಬೇಗ ಬನ್ರಿ. ಅಲ್ಲ ಬಿಲ್ಲಪ್ಪ, ಏನು ಓಡಾಡ್ತಾರ ಹಂಗೇನೆ. ದೇವ್ರ ದರ್ಶನ ಮಾಡಲಿಲ್ಲ ನಾವು 3 ಜನ. ಗೈಸ್, ಇವಾಗ ಎಲ್ಲರೂ ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ ಯಲ್ಲಮ್ಮ ತಾಯಿ ದರ್ಶನ ಮಾಡೋಕ್ಕೆ. ನೋಡಿ ಗೈಸ್, ಎಲ್ಲ ಈ ಥರ ಸ್ನಾನ ಮಾಡಿ ಎಲ್ಲ ರೆಡಿ ಆಗಿದ್ದೀವಿ. ಆಯಿತು.
ಜನ ಯಾರು ಜಾಸ್ತಿ ಇಲ್ಲ, ಎಲ್ಲ ಫ್ರೀಯಾಗೈತೆ. ಜನನೇ ಇಲ್ಲ ಗೈಸ್, ಫ್ರೀಯಾಗೈತೆ, ಆರಾಮಾಗಿ ಹೋಗ್ತಾ ಇದ್ದೀವಿ. ಎಲ್ಲಮ್ಮನ ದೇವಸ್ಥಾನಕ್ಕೆ ಒಂದು ಏನಿದೆ ಸಂತೋಷ ಆಯಿತು. ಏನಂತ ಹೊರ ಬೇಡ್ಕೊಂಡಿದ್ವಿ, ನನ್ನ ಮಗನ ಒಳ್ಳೇದಾಗಲಿ, ನನ್ನ ಮಗಳು ಒಳ್ಳೇದಾಗಲಿ ಅಂತ ಬೇಡ್ಕೊತಾಯಿದ್ವಿ. ಎಲ್ಲ ಒಂದೊಂದು ರೀತಿ ಬೇಡ್ಕೊತಾರೆ, ತಾಯಿ ಎಲ್ಲರೂ ಕಾಪಾಡಿ. ಹಾಯ್ ಫ್ರೆಂಡ್, ಬಾದಾಮಿ ಬಿಟ್ಟಿದ್ದೀವಿ. ಆಟೋದಲ್ಲಿ ಬನಶಂಕರಿ ಹೋಗ್ತಾ ಇದ್ದೀವಿ. ಪಟ್ಟದಕಲ್ಲು, ಐಹೊಳೆ, ಅಷ್ಟೇ ಅಷ್ಟೇ. ನೆಟ್ಕಲ್ಲು ಅದೇನೈತೆ, ಸೌದತ್ತಿ ನೋಡ್ಕೊ ಬಂದು ಇವಾಗ ನಾವು ಆಟೋದಲ್ಲಿ ಹೋಯ್ತಾ ಇದೀವಿ. ಇಲ್ಲಿಗೆ ಬಾದಾಮಿಗೆ ಬಸ್ಸಲ್ಲಿ ಇಳ್ತೀವಿ. ಬನಶಂಕರಿಗೆ ಆಟೋದಲ್ಲಿ ಹೋಗ್ತಾ ಇದೀವಿ. ಅಲ್ಲಿ ಬಾದಾಮಿ ಅಮ್ಮನ ದರ್ಶನ ಮುಗಿಸ್ಕೊಂಡು ಪಟ್ಟದಕಲ್ಲು, ಐಹೊಳೆ, ಪಟ್ಟದಕಲ್ಲು ಅದೆಲ್ಲಾನು ಇಲ್ಲಿ ಆಟೋದವ್ರ ಹತ್ರ ಮಾತಾಡಿದ್ದೀವಿ 1000 ರೂಪಾಯಿಗೆ. ಅಲ್ಲೆಲ್ಲ ನೋಡ್ಕೊಂಡ್ ಬರ್ತೀವಿ. ಬನ್ನಿ ಹೆಂಗೈತೆ ಅಂತ ನೋಡೋಣ. ಅಮ್ಮನ ಬಗ್ಗೆ ಯಾವ್ದಾರು ಒಂದು ಹಾಡು ಹೇಳುತ್ತಿದ್ರಿ ಹೇಳ್ರಿ. ಒಂದು ಹಾಡು ಹೇಳ್ತೀರಿ ಹೇಳ್ರೆ ಯಾರಾದ್ರೂ. ಬನಶಂಕರಮ್ಮಂಗೆ ಎದೆ ತುಂಬಿ ಹಾಡು ಒಂದು ಹಾಡು. ನಂಗೆ ಆಡಕ್ ಬರಲ್ಲ. ಒಂದು ಹಾಡು ಹೇಳಿ, ಅಮ್ಮನಿಗೆ ಕರುಣೆ ಬರ್ತಿ. ಇದು ಕೇವ್ಸ್ ಅಂತೆ. ಕೇವ್ಸ್ ಅಂತ ನೋಡಿ. ಏ ಬಾರ ನಾಗು, ಹೋಗಿ ನೋಡ್ಕೊ ಬರೋಣ. ಬಂದಿದೀವಿ ನೋಡ್ಬೇಕು, ಚಾನ್ಸ್ ಬಿಡ್ಬಾರ್ದು. ಹಿಡ್ಕೊಂಡು ಹೋಗ್ಲಿ ಕಿತ್ಕೊಂಡು. ಹಿಂದಕ್ಕೆ ನಿಂತ್ಕೊಂಡು ನೀವು. ಹಾಂ ಕಾಣ್ತಾಯ್ತಾ? ಏನು ಮಾಡಬೇಕು? ಫೋಟೋ ಎಂದರೆ ಇದು ಹಿಂದಿನ ಕಾಲದ ಶಿಲೆ ತಾನೇ, ಇದು ಆಂಜನೇಯ ಸ್ವಾಮಿ ತಾನೇ ಅಲ್ವೇ? ಏನಿಲ್ಲ ಅಂತ ಹೇಳ್ಬೇಡ ಅವ್ರೆ. ಎಷ್ಟು
ಒಳ್ಳೆ ಅಕ್ಕಿ ನಾ ಬರಲೇವ ಇವಾಗ ಇಮ್ಮಡಿ ಫುಲ್ಲು ಕೇಸುವ ನೋಡಿಕೊಂಡು ಪಟ್ಟದ ಕಲ್ಲು ನೋಡಕ್ಕೆ ಹೋಗ್ತಾ ಇದ್ವಿ. ಫುಲ್ ಆರಾಮಾಗಿ ಉಂಟಾಡ್ಕೊಂಡಿದ್ವಿ. ಕೆತ್ತನೆ ಮಾಡೋರ ಬಿಡು ಮಗಾಡ ಚೆನ್ನಾಗೈತೆ. ಸಖತ್ತಾಗೈತೆ ಅದು ಪ್ಲೇಸಸ್ ಸಖತ್ತಾಗೈತೆ. ಇಷ್ಟ ಆಯ್ತು. ಗೈಸ್ ಈಗ ಪಟ್ಟದ ಕಲ್ಲು ಬಂದಿದ್ದೀವಿ. ನೋಡೋಣ ಇಲ್ಲಿ ಪಟ್ಟದ ಕಲ್ಲಲ್ಲಿ ಯಾವ ಪ್ಲೇಸ್ ಇರುತ್ತೆ ಅಂತ ಬಂದು. ಟಿಕೆಟ್ ತಗೋಬೇಕಂದ್ರೆ ಕೇಳ್ಕೊಂಡು ಗೈಸ್ ನೋಡಿ, ಹಿಂದಿನ ಕಾಲದ ಶಿಲೆಗಳು ಎಷ್ಟು ಸಖತ್ತಾಗಿ, ಒಂದೊಂದು ಶಿಲೆಗಳಿಗೂ ಒಂದೊಂದು ಅರ್ಥ ಇರುತ್ತೆ. ಆದರೆ ನಮಗೆ ಗೊತ್ತಿಲ್ಲ ಗೈಸ್, ಸುಮ್ಮನೆ ನೋಡ್ಕೊಳ್ಳೋದು, ಮುಂದೆ ಹೋಯ್ತಾ ಇರೋದು. ಭಕ್ತ We are standing in front of Garbhagriha. A panel of square surface depicts the demons. Vishnu appears in the disguise of an extremely charming beauty, Mohini, to ಒಳಗಡೆ ಹೋಗ್ಬೋದಾ? ಟಾರ್ಚ್ ಹಾಕ್ಬಾರ. ಭಗವಂತ ಸಕ್ಕತ್ತಾಗೈತೆ. ನೋಡಿದ್ರೆ ಕಣ್ಸಾಗ್ದು ಆ ಥರ ಐತೆ. Upside down U shape with a small base. Last time ಬಂದಾಗ ಚೂರು ಏನೋ ಲೈಟ್ ಬಿಡಾಕತ್ತ ಲೈಟ್ ಲೂಸರ್ ನಡಿ ಹೋಗೋಣ ಆಟೋದಲ್ಲಿ ಅಂತಾರೆ. ಗೈಸ್ ಇವಾಗ ತೋರಿಸ್ತಾ ಇದ್ದೀನಲ್ಲ ನೋಡಿ, ಸುತ್ತ ಬರೀ ದೇವಸ್ಥಾನನೇ ಐತೆ. ಹಳೇ ಕಾಲದ ದೇವಸ್ಥಾನ. ಶಿಲೆಗಳು ಸೂಪರ್ ಆಗೈತೆ. ಆ ಶಿಲೆಗಳನ್ನ ವರ್ಣಿಸೋಕ್ಕಾಗಲ್ಲ, ಆ ಥರ ಒಂದು ಶಿಲೆಗಳಿದ್ದಾವೆ. ಪಟ್ಟದ ಕಲ್ಲು ಗೈಸಿದೆ.
ಯಾವ ದೇವಸ್ಥಾನ ಇದು? ಕಾಶಿ ಕಾಶಿ ದೇವಸ್ಥಾನ ಇದು. ಗೈಸ್ ಇದೇನು ಅಂತಂದರೆ ಕಾಶಿಗೆ ಹೋದಷ್ಟು ಕಾಶಿಗೆ ಬಂದಿದ್ದೀವಿ ಅನ್ನೋಷ್ಟು ಆ ಥರ ಒಂದು ಇದಾಗುತ್ತಂತೆ. ಇದು ಕಾಶಿ ಅಂತ ಹೆಸರು ನೋಡಿ. ಇಲ್ಲೂ ಅಷ್ಟೇ ಹಳೆ ದೇವಸ್ಥಾನ, ವಿಗ್ರಹ, ಶಿಲೆಗಳು ಇದೆ. ವಿಡಿಯೋಗಳು ಜಾಸ್ತಿ ಆಗೋಯ್ತು. ಅದು ಬಸ್ಸಲ್ಲಿ ಕುತ್ಕೋತಾಗ ಮಾಡ್ತೀನಿ ಅವರೆಲ್ಲರೂ ತಗೋಸ್ಕೊಂಡು. ಯಾವ ದೇವಸ್ಥಾನ ಇವಾಗ ಬಂದಿರೋದು? ದಕ್ಷಿಣ ಕನ್ನಡ ಕಾಶಿ. ಗೈಸ್ ಇವತ್ತು ದೂರ ಆಗೋಯ್ತು. ದಕ್ಷಿಣ ಕನ್ನಡ ಕಾಶಿ ಅಂತ. ಇದು ಕಾಶಿಗೆ ಹೋದಷ್ಟು ಪುಣ್ಯ ಬರುತ್ತಂತೆ. ಅದು ಇವತ್ತು ಪುಣ್ಯ ನಮ್ಮ ನೋಡಿದ ಅದೃಷ್ಟ ಅಂತ ತಿಳ್ಕೊಬೇಕು. ಇವತ್ತು ನೋಡಿದ್ದೀವಿ, ಇನ್ಮೇಕಂತೂ ಕಷ್ಟ ಎಲ್ಲ ಹೋಗಿ ಸುಖನೇ ಬತ್ತು ಅಂತ ಎಲ್ಲರಿಗೂ ಅಷ್ಟೇ. ಇವಾಗ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಮಂತ್ರಾಲಯದಲ್ಲಿ ಸ್ನಾನ ಮಾಡ್ಕೊಂಡು ಪೂಜೆಗೆ ಹೋಗ್ತಾ ಇದ್ದೀವಿ. ಇವಾಗ ನಗೋ ನಿನ್ನ ಸರ ತೋರಿಸು. ನಿನ್ನ ಸರ ತೋರಿಸಿ. ನಾನು ಸರ ತಗೊಂಡ್ಬಂದ್ಬಿಟ್ಟಿದ್ಯಾ? ಆಕ ಮಿಂಚು